ನಿಮ್ಗೇನಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಸೈಟು ಮನೆ ಎರಡು ಬೇಕಾ? ಹಾಗಾದ್ರೆ ದುರ್ಗಶ್ರೀ ವೆಂಚರ್ಸ್ ಅವರಲ್ಲಿ ಮಾತ್ರ ಈ ರೇಟಿಗೆ ಮಾತ್ರ ಕೊಡೋದು. ಅವಾಗ್ಲೇ ನೀವು ನೋಡಿರ್ಬೋದು, ಇದೇ ಮೇನ್ ರೋಡ್ BMTC ಬಸಸ್ ಕೂಡ ಇಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್ಗೆ ಒಂದೊಂದು ಬಸಸ್ ಕೂಡ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಏನಪ್ಪಾ ಸ್ಪೆಷಲ್ ಅಂತ ಅನ್ಕೊಂತಾ ಇದ್ರೆ, ದುರ್ಗಶ್ರೀ ವೆಂಚರ್ಸ್ ಅಲ್ಲಿ 20-30 ಸೈಟ್ ತಗೊಂಡ್ರೆ ನಿಮ್ಗೆ ವಿತ್ ಕನ್ಸ್ಟ್ರಕ್ಷನ್ ಆಫ್ ಸೈಟ್ ಮೀನ್ಸ್ 20-30 ಸೈಟು ಹಾಗೆ ಮನೆ 25 ಲಕ್ಷ ಆಗುತ್ತೆ. ಹಾಗೆ 30-40 ಸೈಟು ಮತ್ತೆ ಮನೆ 2 BHK ಮನೆಗೆ ನಿಮ್ಗೆ 45 lakhs ಆಗುತ್ತೆ. ಬೇಡ ನಿಮ್ಗೇನಾದ್ರೂ ಮನೆ ಬೇಡ, ಜಸ್ಟ್ ಇನ್ವೆಸ್ಟ್ಮೆಂಟ್ ಗೆ ಏನಾದ್ರು ತಗೊಳ್ತಾ ಇದ್ರು ಅದು ಕೂಡ ಓಕೆ, ನಿಮ್ಗೆ ಸೈಟ್ ಕೂಡ ಅವೈಲಬಲ್ ಸಿಗುತ್ತೆ. ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ರೈಲ್ವೆ ಗೊಳ್ಳಳ್ಳಿ ಪಕ್ಕದಲ್ಲಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇರುವಂತ ಹೊಸ ಲೇಔಟ್ ಹತ್ರ ಬಂದಿದೀವಿ. DC ಕನ್ವರ್ಷನ್ ಪ್ರಾಪರ್ಟಿ ಆಗಿರುತ್ತೆ, ಬ್ಯಾಂಕ್ ಲೋನ್ ಸಮೇತ ಆಗತ್ತೆ. 20-30 8 ಲಕ್ಷ. ರೂಪಾ ಓಲ್ಗಾಸ್ ಕಡೆಯಿಂದ ಬಂದ್ರೆ 7.5 ಲಕ್ಷ. ಸೈಟು ಮನೆ ಎರಡೂ ಬೇಕಾ? ಬನ್ನಿ, ನಾವು ಕಟ್ಕೊಡ್ತೀವಿ. ಅದು ಕೇವಲ 25 ಲಕ್ಷಕ್ಕೆ 1 BHK, 45 ಲಕ್ಷಕ್ಕೆ 2 BHK ವಿತ್ ಮನೆ ಸೈಟ್ ಎರಡು ಸೇರಿ ಕಟ್ಕೊಡ್ತೀವಿ. ಬನ್ನಿ. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಮತ್ತೆ ನಾನು ದುರ್ಗಶ್ರೀ ವೆಂಚರ್ಸ್ ಅವರ ಇನ್ನೊಂದು ಹೊಸ ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ಇವತ್ತು ನಿಮ್ಮೆಲ್ಲರಿಗೂ ತೋರ್ಸಕ್ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದೀರಲ್ಲ, ಇದೇ ಮೇನ್ ರೋಡ್ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂತ ಲೇಔಟ್. ಹಾಗೆ ಇಲ್ಲಿ ನಿಮ್ಗೆ BMTC ಬಸ್ಸಸ್ ಕೂಡ ಇಲ್ಲಿ ಈ ರೂಟ್ ಅಲ್ಲೇ ಹೋಗುತ್ತೆ. ಹಾಗೆ ಬಸ್ ಸ್ಟಾಪ್ ಕೂಡ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಇವರ ಲೇಔಟ್ ಬಂದ್ಬಿಟ್ಟು ನಿಮ್ಗೆ ರೈಲ್ವೆ ಗೊಳ್ಳಳ್ಳಿಯಿಂದಾನೆ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಇವರ ಲೇಔಟ್ ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಈ ಸಲ ನಿಮ್ಗೆ ಸೈಟ್ ಗಳು ತಗೊಂಡ್ ಬಂದಿದ್ದಾರೆ. ಹಾಗೆ ಈ ಲೇಔಟ್ ಬಂದ್ಬಿಟ್ಟು ನಿಮ್ಗೆ DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿನ ಸರ್ ಹೇಳ್ತಾರೆ, ಬನ್ನಿ. ಇವತ್ತು ನಮ್ ಜೊತೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಹಾಯ್ ಸರ್. ನಮಸ್ಕಾರ ಸರ್. ಹಾಯ್ ಸರ್. ಸರ್ ಚೆನ್ನಾಗಿದೀವಿ, ತಾವ್ ಹೆಂಗಿದ್ದೀರಾ ಸರ್? ಸೂಪರ್ ಮೇಡಮ್, ಸೂಪರ್. ಸರ್ ಲಾಸ್ಟ್ ಟೈಮ್ ಕೂಡ ದುರ್ಗಶ್ರೀ ವೆಂಚರ್ಸ್ ಅವ್ರದ್ದು ಒಂದು ವಿಡಿಯೋ ಮಾಡಿದ್ವಿ ಟಿ ಬೇಗೂರಲ್ಲಿ. ಸರ್ ಹೆಂಗಿತ್ತು ಸರ್ ಲಾಸ್ಟ್ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಆಲ್ಮೋಸ್ಟ್ ಮುಗಿದೋಯ್ತು ಲೇಔಟ್. ಮತ್ತೆ ಹೊಸ ಲೇಔಟ್ ನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಮಾಡಿರುವಂತದ್ದು. ಮತ್ತೆ DC ಕನ್ವರ್ಷನ್ ಪ್ರಾಪರ್ಟಿ. ಇದು DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ. ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ. ಯಾವ್ದೇ ಕಸ್ಟಮರ್ಸ್ ಬರ್ಲಿ ಅವ್ರಿಗೆ ಬ್ಯಾಂಕ್ ಲೋನ್ ಸಮೇತ ಮಾಡ್ಕೊಡ್ತೀರಾ? ಸರ್ ಸುಮಾರು ಜನ ಲಾಸ್ಟ್ ವಿಡಿಯೋ ನೋಡಿರಲ್ಲ.
ಹೌದು. ದುರ್ಗಾಶ್ರೀ ವೆಂಚರ್ಸ್ ಬಗ್ಗೆ ಗೊತ್ತಿರಲ್ಲ. ಹೌದು. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹಾಗೆ ಮತ್ತೆ ಒಂದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ನಾವು ಸತತ 15 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದೀವಿ. ಸಾಕಷ್ಟು ಒಳ್ಳೆ ಹೆಸರು ಮಾಡಿದೀವಿ, ಸಾಕಷ್ಟು ಒಳ್ಳೆ ಪ್ರಾಪರ್ಟಿನ ತಂದು ಗ್ರಾಹಕರಿಗೆ ತಲುಪಿಸ್ತಾ ಇದೀವಿ. ಡಾಕ್ಯುಮೆಂಟ್ ವೈಸ್ ಆಗ್ಲಿ, ಪ್ರಾಪರ್ಟಿ ಟೈಟಲ್ ಆಗ್ಲಿ, ಪ್ರತಿ ಒಂದು ಕೇರ್ ತಗೊಂಡು ಗ್ರಾಹಕನಿಗೆ ಎಲ್ಲೂ ತೊಂದರೆ ಆಗ್ದಂಗೆ ನಡ್ಕೊಂಡು ಬರ್ತಾ ಇದೀವಿ. ಅದರಿಂದ ನಮ್ಮ ಕಂಪ್ನಿಯಲ್ಲಿ ನೀವು ಒಂದು ಸೈಟ್ ನ ಬುಕ್ ಮಾಡಬೇಕು. ಬುಕ್ ಮಾಡ್ಕೊಂಡು ಒಂದು ಮನೆ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಲ್ವಾ ಸರ್. ಇವಾಗ ಎಲ್ಲರಿಗೂ ಕನ್ಸಿರುತ್ತೆ ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇದು ಅಪ್ಕಮಿಂಗ್ BBMP ಲಿಮಿಟ್ಸ್ ಬರುತ್ತೆ. ಖಂಡಿತ ಆಗುತ್ತೆ ಮೇಡಮ್. ಈಗ ನೋಡಿ, ಬೆಂಗಳೂರು ನೆಲಮಂಗಲ ಒಂದಾಗಿದೆ. ಹೌದು. ಇದಕ್ಕೆ ಏನು ನೀವು ಯೋಚನೆ ಮಾಡಂಗೆ ಇಲ್ಲ. ನೀವು ಡೆವಲಪ್ಮೆಂಟ್ಸ್ ನೋಡ್ಬೋದು. ಬೆಂಗಳೂರಿಂದ ನೀವು ಬರ್ತಾ ಇದ್ರೆ ಎಲ್ಲೂ ಖಾಲಿ ಜಾಗನೇ ಇಲ್ಲ. ಹೌದು ಸರ್. ಅಷ್ಟು ಬೆಳೀತಾ ಬರ್ತಾ ಇದೆ. ಇದೇ ಇನ್ನೊಂದು 2-3 ಇಯರ್ಸ್ ಆದ್ರೆ ಇಲ್ಲೂ ಜಾಗ ಸಿಗಲ್ಲ. ಇನ್ನು ಮುಂದೆ ಹೋಗ್ತಾ ಇರ್ಬೇಕಾಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಆಗ್ತಾನೆ ಇರುತ್ತೆ ಮೇಡಮ್. ಖಂಡಿತ ಆಗುತ್ತೆ. ಹೌದು ಸರ್. ಯಾವಾಗ ನೋಡ್ತೀನಿ ದುರ್ಗಾಶ್ರೀ ವೆಂಚರ್ಸ್ ಅಲ್ಲಿ ಯಾವಾಗ್ಲೂ ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರೋ ಲೇಔಟ್ ಮಾಡ್ತೀರಾ. ಖಂಡಿತ ಮೇಡಮ್. ನೋಡಿ, ಪಾಪ ಎಲ್ಲೋ ಒಂದು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡಿರ್ತಾರೆ. ಕೆಲವರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ನೋಡ್ತಾರೆ. ನಮ್ಮ ದುಡ್ಡು ಡಬಲ್ ಆಗತ್ತಾ ಈ ಪ್ರಾಪರ್ಟಿ ಮೇಲೆ ಹಾಕಿದ್ರೆ ಅಂತ ಅನ್ಸುತ್ತೆ. ಅವ್ರಿಗೆ ನಾನು ಹೇಳೋದಷ್ಟೇನೆ, ಇಂತ ರೋಡ್ ಪಕ್ಕದಲ್ಲಿ ಇರುವಂತ ಜಾಗನ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಇದು ಇಮಿಡಿಯೇಟ್ ಆಗಿ ಒಂದ್ 4-5 ಮನೆ ಸ್ಟಾರ್ಟ್ ಆಯ್ತಂದ್ರೆ ಅದ್ರ ಬೆಲೆ ಬೇರೆ ಆಗ್ಬಿಡುತ್ತೆ. ಖಂಡಿತ ಆಗುತ್ತೆ. ಡೆವಲಪ್ಮೆಂಟ್ ಎಲ್ಲಾರ್ಗು ರೋಡ್ ಪಕ್ಕದಲ್ಲೇ ಕನೆಕ್ಟಿವಿಟಿ ಇರೋದ್ರಿಂದ ಎಂತವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಈ ಪ್ರಾಪರ್ಟಿ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವು ಜನ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಡಬಲ್ ಆಗ್ತಾ ಬರ್ತದೆ. ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ಬೇಕನ್ನೋರ್ಗು ಯೋಗ್ಯತೆ ಇರುವಂತ ಜಾಗ ಅಂತ ಹೇಳ್ತೀನಿ ಮೇಡಮ್. ಸರ್, ಈ ಸಲ ಏನಾದ್ರು ಈ ಲೇಔಟ್ ಏನಾದ್ರು ಕನ್ಸ್ಟ್ರಕ್ಷನ್ ಏನಾದ್ರು ಇದೆಯಾ ಸರ್? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ಪ್ರತಿಯೊಂದು ಲೇಔಟ್ ಅಲ್ಲಿ ಅವ್ರಿಗೆ ಏನಾದ್ರು ನಾವು ಕಟ್ಕೊಳಕ್ಕೆ ಟೈಮ್ ಇಲ್ಲ, ನೀವೇ ಕಟ್ಕೊಡಿ ಅಂದ್ರೆ ಅದಕ್ಕೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಇದೇನಾಗುತ್ತೆ ಸರ್ ಪ್ರೈಸ್? ಖಂಡಿತ ಅದೇ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ. ಅದೇ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ. ಮತ್ತೆ ಕಮರ್ಷಿಯಲ್ ಸೈಟ್ಸ್ ಸಿಗತ್ತೆ. ಕಮರ್ಷಿಯಲ್ ಒಳ್ಳೊಳ್ಳೆ ಸೈಟ್ ಸಿಗ್ತವೆ. ನೀವು ಅಂಗಡಿ ಏನಾದ್ರು ಕಟ್ಕೋಬೇಕಾ, ಬನ್ನಿ. ಇದು ಕಮರ್ಷಿಯಲ್ ಸೈಟ್ಸ್ ಅವೈಲೇಬಲ್ ಇದೆ. ಇದು ಇನ್ನೊಂದು 10 ದಿವಸದಲ್ಲೇ ಖಾಲಿ ಆಗ್ಬಿಡ್ತವೆ. ನಿಮ್ಗೆ ಏನಾದ್ರು ಕಮರ್ಷಿಯಲ್ ಮಾಡ್ಕೋಬೇಕಂದ್ರೆ ಇಮಿಡಿಯೇಟ್ ಆಗಿ ಬಂದು ಬ್ಲಾಕ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಬಿಸ್ನೆಸ್ ನಡೆಯುತ್ತಲ್ವಾ ಸರ್? ಮುಂದ್ಗಡೆ ಅಂಗಡಿ ಮಾಡ್ಕೊಂಡು ಬ್ಯಾಕ್ ಸೈಡ್ ಮನೆ ಇಲ್ಲ, ಮಾಡಿ ಮೇಲೆ ಆದ್ರೂ ಮನೆ ಮಾಡ್ಕೋಬಹುದು. ಮತ್ತೆ ಬಾಡಿಗೆ ಕೂಡ ಬಿಡಬಹುದು. ಒಂದ್ ಅಂಗಡಿ ಅವ್ರು ಇಟ್ಕೊಂಡು ಇನ್ನೊಂದು ಅಂಗಡಿ ಖಂಡಿತ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಕೇವಲ ಇನ್ನೊಂದು ತಿಂಗಳಲ್ಲೇ ಫುಲ್ ರೆಡಿ ಆಗುತ್ತೆ ಲೇಔಟ್. ಈಗಾಗಲೇ ನೋಡ್ದಂಗೆ ಮಳೆ ಬರ್ತಾನೆ ಇದೆ ಅಲ್ವಾ ಸರ್? ಮಳೆ ಬರೋದ್ರಿಂದ ಸ್ವಲ್ಪ ಕೆಲ್ಸಗಳು ಸ್ವಲ್ಪ ತಡ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಮಳೆ ಬಂದಾಗ ಯಾರು ಕೆಲ್ಸಕ್ಕೆ ಬರಕ್ ಆಗೋದಿಲ್ಲ. ಮೇನ್ ರೋಡ್ ಪಕ್ಕದಲ್ಲೇ ಇದೆ. ದುರ್ಗಾಶ್ರೀ ವೆಂಚರ್ಸ್ ಅವರು ಅಂತೂ ಒಂದು ಒಳ್ಳೆ ರೇಟ್ ಅಲ್ಲಿ ಯಾವಾಗ್ಲೂ ಸೈಟ್ಸ್ ನ ಕೊಡ್ತಾರೆ ಎಲ್ಲರಿಗೂ ವೀಕ್ಷಕರಿಗೆ ಅಲ್ವಾ ಸರ್? ಯಾಕಂದ್ರೆ ಅಷ್ಟು ಒಳ್ಳೆ ಬಜೆಟ್ ಅಲ್ಲಿ ಮೇನ್ ರೋಡ್ ಪಕ್ಕದಲ್ಲಿ ಎಲ್ಲೂ ಸಿಗಲ್ಲ ಸರ್. ಖಂಡಿತ ಸಿಗಲ್ಲ ಅಲ್ವಾ ಸರ್? ನೀವು ಪ್ರಾಪರ್ಟಿ ಬೆಲೆ ಏನಿದೆ ಅಂತ ಪ್ರತಿಯೊಬ್ಬ ಗ್ರಾಹಕರು ಗೊತ್ತಿರುತ್ತೆ. ಪ್ರತಿದಿನ ಸೈಟ್ ಬೇಕು ಅನ್ನೋರು ನೋಡ್ತಾ ಇರ್ತಾರೆ. ಅವ್ರಿಗೆ ಪ್ರೈಸ್ ಬಗ್ಗೆನೂ ಗೊತ್ತಿರುತ್ತೆ, ಲೊಕೇಶನ್ ಬಗ್ಗೆನೂ ಅವ್ರಿಗೆ ಗೊತ್ತಿರುತ್ತೆ. ನಾವೇನು ಹೇಳೋ ಅವಶ್ಯಕತೆ ನೀವು ಜಾಸ್ತಿ ಮಾಡ್ತಾ ಇದ್ರೆ ಕಡಿಮೆ ಮಾಡ್ತಾ ಇದ್ರ ಅಂತ ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ನಾವು ಬೆಸ್ಟ್ ಪ್ರೈಸ್ ಇದ್ರೆ ನಮ್ಮ ಹತ್ರ ಬಂದು ಸೈಟ್ ಬುಕ್ ಮಾಡ್ಕೊಂತಾರೆ. ಆ ಪ್ರೈಸ್ ಗಿಂತ ಡಾಕ್ಯುಮೆಂಟ್ ವೈಸ್ ಆಗ್ಲಿ ಪ್ರತಿಯೊಂದು ನೀಟ್ ಆಗಿರುವಂತ ಪ್ರಾಪರ್ಟಿ ಇದು. ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತೊಂದರೆ ಇಲ್ಲ. ಕಸ್ಟಮರ್ಗೆ ಧೈರ್ಯವಾಗಿ ಬುಕ್ ಮಾಡ್ಕೋಬಹುದು. ಖಂಡಿತ ಮೇಡಮ್. ಸರ್, ಇವಾಗ ನೀರಿನ ವ್ಯವಸ್ಥೆ ಹೆಂಗ್ ಕೊಡ್ತಾ ಇದ್ದೀರಾ? ಖಂಡಿತ ಪಂಚಾಯತ್ ಇಂದ ಇಲ್ಲೇ ಬೋರ್ ಇದೆ ಮೇಡಮ್. ನೀವು ನೋಡಬಹುದು, ಪಂಚಾಯತ್ ಬೋರ್ ಇಲ್ಲೇ ಇದೆ. ನಾವು ಲೇಔಟ್ ಅಲ್ಲಿ ಬೋರ್ ಹಾಕ್ಸ್ತೀವಿ. ಹಾಗೆ ಪ್ರತಿಯೊಂದು ಅಮ್ಯುನಿಟೀಸ್ ಕೊಡ್ತೀವಿ. ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಪ್ರತಿಯೊಂದು ಅನುಕೂಲ ಮಾಡ್ಕೊಡ್ತೀವಿ. ಅದಕ್ಕೆ ಬೇರೆ ಡೌಟೇ ಬೇಡ. ಅಲ್ವಾ ಸರ್? ಇದು ಬೇರೆಯವ್ರ ಮಾರ್ಕೆಟಿಂಗ್ ಪ್ರಾಪರ್ಟಿ ಅಲ್ಲ, ಇದು ನಂದು ಸ್ವಂತ ಜಾಗ ಇರೋದ್ರಿಂದ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಗ್ರಾಹಕನ್ ಕೈ ಕೊಡ್ತೀನಿ. ಮೀನ್ಸ್ ಡೈರೆಕ್ಟ್ ಓನರ್ ಇಂದಾನೆ ಟು ಕಸ್ಟಮರ್ ಅಂತಾನೆ ಖಂಡಿತ ಮೇಡಮ್ ಹೇಳ್ಬೋದು. ಯಾಕಂದ್ರೆ ಈಗ ಮಾರ್ಕೆಟಿಂಗ್ ಕಂಪನಿ 4-5 ಕೈ ಚೇಂಜ್ ಆಗ್ತದೆ. ಅದೆಲ್ಲ ಬಂದು ಕಸ್ಟಮರ್ ಮೇಲೆನೆ ಬೀಳುತ್ತೆ. ಹೌದು ಸರ್, ಹೌದು. ಈಗ 5 ಜನ ಅಂದ್ರೆ 500 ರೂಪಾಯಿ ಜಾಸ್ತಿ. ಡೈರೆಕ್ಟ್ ನನ್ನ ಹತ್ರನೇ ಬಂದ್ರೆ ನಾನು ಸ್ವಲ್ಪ ಲಾಭ ಇಟ್ಕೊಂಡು ಗ್ರಾಹಕರಿಗೆ ಡೈರೆಕ್ಟ್ ಕೊಡೋದ್ರಿಂದ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಅಲ್ವಾ ಸರ್? ಯಾಕಂದ್ರೆ ಇದು ಮಿಡಲ್ ಮ್ಯಾನ್ ಯಾರು ಇರಲ್ಲ, ಮತ್ತೆ ಬ್ರೋಕರೇಜ್ ಫ್ರೀ ಅಂತಾನೆ ಹೇಳ್ಬೋದು. ಖಂಡಿತ ಇಲ್ಲ, ಇದಕ್ಕೆ ಚಾನ್ಸೇ ಇಲ್ಲ. ನಾನು ಕೊಡೋದು ಇಲ್ಲ. ನಾನು ಸ್ವಂತ ಪ್ರಾಪರ್ಟಿನೇ ಮಾಡೋದು. ಗ್ರಾಹಕರು ಧೈರ್ಯವಾಗಿ ಬಂದು ತಗೋಬಹುದು. ಯಾವ್ದೇ ರೀತಿ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಲ್ಲ. ನೀವು ಮನೆ ಕಟ್ಕೊಳ್ಳಿ, ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದ್ ನಾನು ಮಾಡ್ಕೊಡ್ತೀನಿ ಮೇಡಮ್. ಓಕೆ ಸರ್, ಇವಾಗ ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಸರ್? ಪ್ರತಿಯೊಂದು ಡೈಮೆನ್ಷನ್ ಇದೆ. 20-30 ನೋಡ್ತಾ ಇದ್ದೀರಾ, ಬನ್ನಿ.
30-40 ನೋಡ್ತಾ ಇದ್ರಾ, ಹಾ. 40-60 ನೋಡ್ತಾ ಇದ್ರಾ, ಎಲ್ಲಾ ತರ ಡೈಮೆನ್ಷನ್ ಇದ್ರಲ್ಲಿ ಸಿಗತ್ತೆ. ಈಗ ಈಗ ಸಿಗ್ತವೆ. ಈಗ ಸಿಗ್ತೈತೆ. ಒಳ್ಳೆ ಫೇಸಿಂಗ್ ಸೈಟ್ಸ್ ಎಲ್ಲ ಸಿಗ್ತವೆ. ಓಕೆ, ಎಲ್ಲ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲ 4 ಫೇಸಿಂಗ್ ಇದೆ ಅಲ್ವಾ ಸರ್? ಖಂಡಿತ ಎಲ್ಲಾನು ಸಿಗ್ತವೆ. ಈಗ ಒಂದು ವಾರದಿಂದ ಲಾಂಚ್ ಮಾಡಿರೋದು. ಫಸ್ಟ್ ನಿಮ್ದು 2ನೇ ಚಾನಲ್ ನಾವು ಹೌದು ಪ್ರೆಸೆಂಟ್ sir. ಮಾಡ್ತಾ ಇರೋದು. ಹೌದು ಸರ್. ಲಾಸ್ಟ್ ಟೈಮ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದರಿಂದ ನಿಮ್ಗೆ ಕಾಲ್ ಮಾಡಿ ಕರೆದಿ Okay. ಬನ್ನಿ ಮೇಡಮ್, ಇನ್ನೊಂದು ಹೌದು ಪ್ರಾಜೆಕ್ಟ್ ನ sir. ಲಾಂಚ್ ಮಾಡಿ ಅಂತ ನಿಮ್ ಕೈಯಲ್ಲೇ ಮಾಡಿಸ್ತಾ ಇದೀವಿ ಮೇಡಮ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಹಾಗೂ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸೈಟ್ ಅಂತ ಕಾಲ್ ಮಾಡಿ ಕರೆದಿ Okay. ಬನ್ನಿ ಮೇಡಮ್, ಇನ್ನೊಂದು ಹೌದು ಪ್ರಾಜೆಕ್ಟ್ ನ sir. ಲಾಂಚ್ ಮಾಡಿ ಅಂತ ನಿಮ್ ಕೈಯಲ್ಲೇ ಮಾಡಿಸ್ತಾ ಇದೀವಿ ಮೇಡಮ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಹಾಗೂ ಈ ಪ್ರೈಸ್ ಅಲ್ಲಿ ನಿಮ್ಗೆ ಸೈಟ್ ಅಂತೂ ಮೇನ್ ರೋಡ್ ಪಕ್ಕದಲ್ಲಂತೂ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನೇ ಬರುವಾಗ ಖುದ್ದಾಗಿ ನೋಡಿದೆ, ಫುಲ್ಲಿ ಡೆವಲಪ್ಮೆಂಟ್ ಆಗಿದೆ ಸರ್. ಯಾಕಂದ್ರೆ ನನಗೆ ಎಲ್ಲೂ ಖಾಲಿ ಜಾಗ ಅಂತಾನೆ ಕಾಣಿಸಿಲ್ಲ. ಎಲ್ಲೂ ಬರುವಾಗ್ಲ ಫುಲ್ಲಿ ಎಲ್ಲಿ ನೋಡಿದ್ರು ಮನೆಗಳು, ಎಲ್ಲಿ ನೋಡಿದ್ರು ಅಂಗಡಿಗಳು, ಶಾಪಿಂಗ್ ಕಾಂಪ್ಲೆಕ್ಸ್ ಪ್ರತಿಯೊಂದನು ಆಗಿದೆ ಸರ್ ಇಲ್ಲಿ. ಪ್ರತಿಯೊಂದಕ್ಕೂ ಅನುಕೂಲ ಇದೆ ಮೇಡಮ್. ಸರ್, ಇದು ಟೋಟಲ್ ಎಷ್ಟು ಎಕರೆಲ್ಲಿ ಮಾಡಿರೋಂತ ಮೇಡಮ್ ಇದು 2 ಎಕರೆಯಲ್ಲಿ ಮಾಡಿರೋಂಥದ್ದು. 50 ಸೈಟ್ ಬರುತ್ತೆ. 50 ಸೈಟ್ ಸರ್. ಬ್ಯಾಕ್ ಟು ಬೈ ಒಂದೊಂದಾಗಿ ಲೇಔಟ್ ಗಳು ಖಾಲಿ ಆಗ್ತಾನೆ ಇದೆ ಅಲ್ವಾ ಸರ್? ಒಂದು 1 ವೀಕ್ ಬ್ಯಾಕ್ ಅಷ್ಟೇ ನಾವು ಲಾಸ್ಟ್ ವಿಡಿಯೋ ಮಾಡಿದ್ವಿ. ಅಷ್ಟು ಬೇಗ ಇನ್ನೊಂದು ಲೇಔಟ್ ಹೆಂಗೆ ಸರ್ ಇದು? ಮೇಡಮ್ ಅದು ಒಂದು ಸ್ಮಾಲ್ ಬಡ್ಜೆಟ್ ಅಲ್ಲಿ ಮಾಡಿದ್ವಿ. ಕಡಿಮೆ ಸೈಟ್ಸ್ ಇತ್ತು, ಅದು ಫಾಸ್ಟ್ ಆಗಿ ಹೋಯ್ತು. ಇದು ಸ್ವಲ್ಪ ಹೈ ಬಡ್ಜೆಟ್ ಅಲ್ಲಿ ಮಾಡಿದ್ವಿ. ಮತ್ತೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇದು ಏನಂದ್ರೆ ಪ್ಯೂರ್ಲಿ ಕನ್ಸ್ಟ್ರಕ್ಷನ್ ಗೆ ಅಂತ ಲೇಔಟ್. ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡತಕ್ಕಂತ ಜಾಗ ಇದು. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಮನೆಗಳು ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಮನೆಗಳು ಕೂಡ ಆಗಿದೆ ಅವಾಗ್ಲೇನೆ. ಇದು ಚಿಕ್ಕನಹಳ್ಳಿ ಗ್ರಾಮ ಅಂತ. ಈ ಗ್ರಾಮಕ್ಕೆ ಅಟ್ಯಾಚ್ಡ್ ನಮ್ಮ ಲೇಔಟ್ ಅಲ್ಲಿ ಇದೀವಿ. ಓಕೆ ಸರ್, ಇದು ನಿಯರ್ ಬೈ ಲೊಕೇಶನ್ಸ್ ಏನೇನಿದೆ ಸರ್ ಈ ಲೇಔಟ್ ಇಂದ? ಮೇಡಮ್ ಈಗ 8ನೇ ಮೈಲಿಂದ ನಾವು ರೈಲ್ವೆ ಗೊಳ್ಳಳ್ಳಿ ಹತ್ರ ಬಂದ್ರೆ ಅಲ್ಲಿಂದ ಸ್ಟೇಟ್ ಹೈವೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಚಿಕ್ಕನಹಳ್ಳಿ ಗ್ರಾಮ ಅಂತ ಬರುತ್ತೆ. ಅದೇ ಗ್ರಾಮದಲ್ಲಿ ನಾವು ಲೇಔಟ್ ಮಾಡಿರೋದು. ಸರ್, ಅವಾಗಲೇ ಸ್ಟಾರ್ಟ್ ಆಗಿದೆ ಅನ್ಸುತ್ತಲ್ವಾ ಸರ್ ಕೆಲಸ? ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇನ್ನೊಂದು 30 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಈಗ ಲಾಂಚಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಕಸ್ಟಮರ್ಸ್ ಗೆ ಏನ್ ಬೆನಿಫಿಟ್ಸ್ ಅಂದ್ರೆ, ಅವ್ರಿಗೆ 8 ಲಕ್ಷ 2030 ಮಾರೋದನ್ನ ನಿಮ್ಮ ಚಾನೆಲ್ ಕಡೆಯಿಂದ ಏನಾದ್ರು ಬಂದು ಬುಕ್ ಮಾಡ್ಕೊಂಡ್ರೆ 50,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 50,000 ಡಿಸ್ಕೌಂಟ್ ಖಂಡಿತ ಮಾಡ್ಕೊಡೋಣ. ಮತ್ತೆ ನೀವು ನೋಡ್ತಾ ಇರ್ಬೋದು ಮೇಡಮ್, ಯಾವುದೇ ರೀತಿ ನೋಡಿ, ಈಗ ರೋಡ್ ಪಕ್ಕ ಮಾಡಿರುವಂತ ಜಾಗ ಇದು. ಇಮಿಡಿಯೇಟ್ ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ. ಅದರಿಂದ ಕಸ್ಟಮರ್ಸ್ ಗೆ ಬೆಸ್ಟ್ ಪ್ರಾಪರ್ಟಿ ಅಂತ ಇದನ್ನ ಹೇಳ್ಬೋದು ನಾವು. ಹೌದು ಸರ್, ಇದು ಡಿಸಿ ಕನ್ವರ್ಷನ್ ಆಗಿದೆ ಅಲ್ವಾ ಸರ್? ಹೌದು ಮೇಡಮ್. ಖಾತೆ ಏನ್ ಬರುತ್ತೆ ಸರ್? ಈ ಖಾತಾ ಮೇಡಮ್, ಈ ಖಾತಾ ಬರುತ್ತೆ ಸರ್. ಇನ್ನು ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಸರ್? 30 ಡೇಸ್ ಅಲ್ಲಿ ಫಿನಿಶ್ ಮಾಡ್ಕೊಡ್ತೀವಿ ಮೇಡಮ್. 30 ಡೇಸ್ ಅಲ್ಲಿ ಫಿನಿಶ್ ಮಾಡ್ಕೊಡ್ತೀರಾ? ನೋಡಿ ವೀಕ್ಷಕರೇ, ಇನ್ನೊಂದು 30 ಡೇಸ್, ಇನ್ನೊಂದು 1 ತಿಂಗಳಲ್ಲಿ ಲೇಔಟ್ ಫುಲ್ ಕಂಪ್ಲೀಟ್ ಆಗೇ ಆಗುತ್ತೆ ಅಲ್ವಾ ಸರ್? ಹೌದು ಮೇಡಮ್, ಖಂಡಿತ ಆಗುತ್ತೆ. ಮಳೆ ಬಂದಿದ್ರಿಂದ ಸ್ವಲ್ಪ ಇವಾಗ ತಡ ಆಗ್ತಾ ಇದೆ ಅಲ್ವಾ ಸರ್? ಯಾಕೆ ಕಂಟಿನ್ಯೂಸ್ ಆಗಿ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗೋಗಿದೆ. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಲೇಔಟ್ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಇವಾಗ ನೋಡಿ, ಕೆಳಗಡೆ ಬರ್ತಾ ಇರೋಂತ ನಂಬರ್ ಗೆ ಮಿಸ್ ಕಾಲ್ ಕೊಟ್ರು ಸಾಕು. ನಮ್ಮ ಟೆಲಿಕಾಲರ್ಸ್ ಅಂತ ಎಕ್ಸಿಕ್ಯೂಟಿವ್ಸ್ ಕಾಲ್ ಮಾಡಿ ಅವ್ರು ರಿಸೀವ್ ಮಾಡ್ಕೊಂಡು ನೀಟಾಗಿ ಇನ್ಫಾರ್ಮೇಶನ್ ಕೊಟ್ಟು ಪಿಕಪ್ ಡ್ರಾಪ್ ಮಾಡಿ ಸೈಟ್ ವಿಸಿಟ್ ಮಾಡ್ಕೊಡ್ತೀರಾ? ಹೌದು ಮೇಡಮ್. ಓಕೆ ಸರ್, ಇವಾಗ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ತಗೋಬೇಕಂದ್ರೆ ಹೆಂಗೆ ಸರ್? ಹೌದು, ಲೀಗಲ್ ಚಾರ್ಜಸ್ ಅಂತ ಒಂದು 10,000 ಮಾಡ್ಕೊಡ್ತೀವಿ ಮೇಡಮ್. 10,000 ಕೊಟ್ಬಿಟ್ಟು ಬುಕ್ ಮಾಡ್ಕೋಬಹುದು. ಸೈಟ್ ಬ್ಲಾಕ್ ಆಗುತ್ತೆ. ಆ ಸೈಟ್ ಬ್ಲಾಕ್ ಮಾಡ್ಬಿಟ್ಟು ಅವ್ರಿಗೆ 1 ವಾರ ಕಾಲಾವಕಾಶ ಕೊಡ್ತೀವಿ. ಅವ್ರು ಲೀಗಲ್ ಚೆಕ್ ಮಾಡ್ಕೊಂಡು ಕ್ಲಿಯರ್ ಆಗಿದೆ ಅಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೋಸೆಸ್ ಮಾಡ್ಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಖಂಡಿತ ಸರ್. ಈ ಸಲ ನಮ್ಮ ಚಾನೆಲ್ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಆಫರ್ ಏನಾದ್ರು ಇದೆಯಾ ಸರ್? ಖಂಡಿತ ಕೊಡ್ತಾ ಇದೀವಿ ಮೇಡಮ್. ನೀವು ಕೇಳಕ್ ಮುಂಚೆ ನಾನೇ 50,000 ರೂಪೀಸ್ ಆಫ್ ಸೈಟ್ ಗೆ ಕೊಟ್ಟಿದ್ದೀನಿ. ಆಫ್ ಸೈಟ್ ಗೆ ಸೈಟ್ ಮಾಡ್ಕೊಳ್ಳೋರ್ಗೆ 1 ಲಕ್ಷ ಡಿಸ್ಕೌಂಟ್ ಮಾಡ್ಕೊಟ್ಟಿದ್ದೀರಾ ಸರ್. ಇವಾಗ ಲಾಸ್ಟ್ ಟೈಮ್ ಟಿ ಬೇಗೂರಲ್ಲಿ ಒಂದು ಒಳ್ಳೆ ಆಫರ್ ಕೊಟ್ಟಿದ್ರಿ ಸರ್. 2030ಗೆ 20 lakhs ವಿತ್ ಸೈಟ್ ಮನೆ. ಸರ್, ಈ ಸಲ ಈ ಲೇಔಟ್ ಅಲ್ಲಿ ಏನಾದ್ರು ಕೊಡಿ ಸರ್. ಕೊಡ್ತೀವಿ ಮೇಡಮ್, ಖಂಡಿತ ಕೊಡ್ತೀವಿ. ಬಟ್ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. 2030ಗೆ 1 BHK ಗೆ 25 lakhs ಅಲ್ಲಿ ಕಟ್ಕೊಡ್ತೀವಿ. ಅದೇ 30-40 ಅಲ್ಲಿ 2 BHK ಬಂದ್ಬಿಟ್ಟು 45 lakhs ಅಲ್ಲಿ ಕಟ್ಕೊಡ್ತೀವಿ. 45 lakhs ವಿತ್ ಸೈಟ್ ಅಲ್ವಾ ಸರ್? ಹೌದು ಮೇಡಮ್. ಸರ್, ಇವಾಗ ಎಷ್ಟೋ ಜನಕ್ಕೆ ಪ್ರೊಫೈಲ್ ಚೆನ್ನಾಗಿರಲ್ಲ, ಲೋನ್ ಬೇಕಾಗಿರುತ್ತೆ. ಅವ್ರಿಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೆಲವೊಂದ್ಸಲಿ ಲೋನ್ ಆಗಲ್ಲ ಸರ್. ಅವ್ರಿಗೆಲ್ಲ ಹೆಂಗೆ? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. ಅವ್ರ ಸಿವಿಲ್ ಪ್ರಾಬ್ಲಮ್ ಇದ್ರು ನಾವು 70% ವರೆಗೂ ಲೋನ್ ಮಾಡ್ತೀವಿ. 70% ಸರ್. ಇವಾಗ ಯಾರಾದ್ರೂ ಲೋನ್ ಹೋಗ್ಬೇಕಂದ್ರೆ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಅವೈಲಬಲ್ ಸಿಗುತ್ತೆ ಮೇಡಮ್? ಅದು PNB ಆಲ್ರೆಡಿ ಲೋನ್ ಅಪ್ರೂವಲ್ ಆಗಿದೆ, ಮತ್ತೆ ಕ್ಯಾನ್ಫಿನ್ ಅಲ್ಲಿ ಆಗಿದೆ. ಏನು ತೊಂದರೆ ಇಲ್ಲ, ಮಾಡಿಸ್ಕೊಡೋಣ. ಈಗ ಆಲ್ರೆಡಿ ಲಾಗಿನ್ ಮಾಡಿಸಿದೀವಿ. ಅವರು ಬೇಕಾದ್ರೆ ಅವ್ರಿಗೆ ಗೊತ್ತಿರುವಂತ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೋಬಹುದು. ಲೋನ್ ಮಾಡಿಸ್ಕೊಡ್ತೀರಾ?
ಸರ್ ಇವಾಗ ಇಲ್ಲಿ ಯಾರಾದ್ರೂ ಇವಾಗ ಮನೆ ಮಾಡ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಇವಾಗ ನಿಮ್ದೇ ಕನ್ಸ್ಟ್ರಕ್ಷನ್ ಸೈಟ್ ಪ್ರತಿಯೊಂದನ್ನ ಸರ್ ಎಲ್ಲಾರು ನೋಡಿದ್ವಿ ಇವಾಗ ಮಕ್ಳಿಗೆ ಸ್ಕೂಲ್ ಕಾಲೇಜಸ್ ಸರ್ ಇಲ್ಲಿ ನಿಯರ್ ಬೈ ಹೆಂಗಿದೆ ಸರ್ ಇಲ್ಲಿ ಮೇಡಮ್ ಇಲ್ಲಿ CNR ಚೇತನ್ ಪಬ್ಲಿಕ್ ಸ್ಕೂಲ್ ಇದೆ, ಹೌದು ಇಂಗ್ಲಿಷ್ ಮೀಡಿಯಂ ಇದೆ, ಬರುವಾಗ ನೋಡ್ದೆ ನಾನು ಪ್ರತಿಯೊಂದು ಇದೆ ಹೌದು ಮೇಡಮ್, ಎಲ್ಲಾನು ಸುಮಾರು ಇದೆ. ಸ್ಕೂಲ್ಸ್ ಅವೈಲೇಬಲ್ ಇದೆ ಅಲ್ವಾ ಸರ್ ಇಲ್ಲಿ ಖಂಡಿತ ಇದೆ ಮೇಡಮ್, ಓಕೆ ಖಂಡಿತ ಇದೆ. ನಿಯರ್ ಬೈನೆ ತುಂಬಾನೇ ಸ್ಕೂಲ್ಸ್ ಆಗ್ಲಿ ಕಾಲೇಜಸ್ ಆಗ್ಲಿ ಹಾಸ್ಪಿಟಲ್ಸ್ ಆಗ್ಲಿ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದಲ್ವಾ ಸರ್ ಖಂಡಿತ. ಇಲ್ಲಿಂದ ಸರ್ ಇವಾಗ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್ ಮೇಡಮ್ ಈಗ ನಿಯರ್ ಬೈ ಇಲ್ಲಿ ಸ್ಟೇಟ್ ಹೈವೇ ಅಂತ ಆಗಿದೆ, ದೊಡ್ಡಬಳ್ಳಾಪುರ ರೋಡ್ ಇಂದ ಹಾ. ನೀವು ಡೈರೆಕ್ಟ್ ನಮ್ಮ ಲೇಔಟ್ ಗೆ ಬರ್ಬೋದು. ಒಂದು ಹೌದಾ sir? 2 ರಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಟೇಟ್ ಹೈವೇ ಸಿಗುತ್ತೆ ಸ್ಟೇಟ್ ನಿಮ್ಗೆ. ಹೈವೇ ಅದು ಸಿಗುತ್ತೆ ಕನೆಕ್ಟಿವಿಟಿ ಬಂದ್ಬಿಟ್ಟು ಏರ್ಪೋರ್ಟ್ ರೋಡ್ ಹೋಗುತ್ತೆ. ಈ ಕಡೆ ನೆಲಮಂಗಲ, ಹಾಸನ್ ರೋಡ್, ಮಂಗಳೂರಿಗೆ ಎಲ್ಲ ಹ್ಮ್. ಕನೆಕ್ಟಿವಿಟಿ ಕನೆಕ್ಟಿವಿಟಿ ಚೆನ್ನಾಗಿದೆ ಅಲ್ವಾ sir? ಚೆನ್ನಾಗಿದೆ ಮೇಡಮ್. ಮತ್ತೆ ನೀವು 8ನೇ ಮೈಲಿಂದಾನು ನೀವು ಡೈರೆಕ್ಟ್ ರೈಲ್ವೆ ಗೋಲ್ಡಲ್ಲಿ ಅಲ್ಲಿಂದ ನಮ್ಮ ಲೇಔಟ್ ಗೆ ಬರ್ಬೋದು. ಬರ್ಬೋದು ಸರ್ ಇವಾಗ ಬುಕಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ಹಾ. ಎಷ್ಟು ಅಮೌಂಟ್ ಪೇ ಮಾಡ್ಬಿಟ್ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬೇಕಾಗುತ್ತೆ ಮೇಡಮ್ ಏನಿಲ್ಲ, ಅವರು ಈ ವಿಡಿಯೋ ನೋಡ್ಕೊಂಡು ಒಂದು ಮಿಸ್ ಕಾಲ್ ಕೊಟ್ರೆ ನಾವು ನಮ್ಮ ಟೀಮ್ ಕಾಲ್ ಮಾಡ್ತಾರೆ. ಓಕೆ ಸೈಟ್ ವಿಸಿಟ್ ಮಾಡಂಗಿದ್ರೆ ಮನೆ ಹತ್ರನೇ ಡೋರ್ ಸ್ಟೆಪ್ ಕೊಡ್ತೀವಿ, ಕರ್ಕೊಂಡ್ಬಂದ್ ಸೈಟ್ ವಿಸಿಟ್ ಮಾಡಿಸ್ಕೊಡ್ತೀವಿ. ಅವ್ರಿಗೆ ಏನಾದ್ರು ಸೈಟ್ ಓಕೆ ಆಯ್ತಪ್ಪ ಅಂತ ಅಂದ್ರೆ 10,000 ಕೊಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ 1 ವಾರ ಕಾಲಾವಕಾಶ ಕೊಡ್ತೀವಿ. ನಿಮ್ಗೆ ಲೀಗಲ್ ಓಕೆ ಆಯ್ತಂದ್ರೆ ಅಗ್ರಿಮೆಂಟ್ ಪ್ರೋಸೆಸ್ ಇರುತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಲೋನ್ ಸ್ಟಾರ್ಟ್ ಆಗುತ್ತೆ. ಲೋನ್ ಸ್ಟಾರ್ಟ್ ವಿತಿನ್ 15 days ಲೋನ್ ಮಾಡ್ಕೊಟ್ಟು ರಿಜಿಸ್ಟರ್ ಮಾಡ್ಕೊಡ್ತೀರಾ ಅದಾದ್ಮೇಲೆ ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಖಂಡಿತ ಆಯ್ತು ಮೇಡಮ್. ಈ ಖಾತಾ ಪ್ರಾಪರ್ಟಿ ಅದ್ರ ಬಗ್ಗೆ ಯೋಚನೆ ಖಂಡಿತ. ಓಕೆ ನೋಡಿದ್ರಲ್ಲ ವೀಕ್ಷಕರೇ, DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ ಇದು. ರೋಡ್ಗಂತೂ ತುಂಬಾನೇ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಆಫರ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 2030ಗೆ 25 lakhs ವಿತ್ ಸೈಟ್ ಮನೆ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ 30-40ಗೆ 45 lakhs ಆಗುತ್ತೆ. ಮೀನ್ಸ್ ಮನೆ ಸೈಟ್ ಎರಡು ಸೇರಿ ಅಲ್ವಾ ಸರ್? ಖಂಡಿತ. ಯಾಕಂದ್ರೆ ಇದು ಲಾಸ್ಟ್ ಟೈಮ್ ಗಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಪ್ರೈಸ್ ಜಾಸ್ತಿ ಅಂದ್ರೆ ಇದು ತುಂಬಾ ಹತ್ರ ಇರೋದ್ರಿಂದ ಸ್ವಲ್ಪ ಜಾಸ್ತಿ. ಮತ್ತೆ ಈ ಖಾತಾ ಬಂದಿದೆ, DC ಕನ್ವರ್ಷನ್ ಆಗಿದೆ. ಓಕೆ ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಇನ್ಫಾರ್ಮೇಶನ್ ಇವತ್ತು ವಿಕ್ರಮ್ ಸರ್ ಅವರು ನಿಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಇನ್ನೂ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ನಿಮ್ಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಆಫೀಸ್ ಹತ್ರ ಹೋಗಿ. ಕಬಾಬ್ ಫ್ಯಾಕ್ಟರಿ ಮೇಲ್ಗಡೆನೆ ಅಲ್ವಾ ಸರ್? ಕಬಾಬ್ ಫ್ಯಾಕ್ಟರಿ ರೆಸ್ಟೋರೆಂಟ್ ಅದೇ ಬಿಲ್ಡಿಂಗ್ ಅಲ್ಲಿ ಥರ್ಡ್ ಫ್ಲೋರ್. ಆಫೀಸ್ಗೆ ಹೋಗ್ಬಿಟ್ಟು ಸರ್ ಭೇಟಿ ಮಾಡಿ. ಇನ್ನು ಏನಾದ್ರೂ ಕ್ಲಾರಿಟಿ ಬೇಕಂದ್ರೆ ಸರ್ ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಲೇಔಟ್ಗೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಬಂದ್ಬಿಟ್ಟು ನೋಡಿ ಲೇಔಟ್ ನೋಡಿ. ಹಾಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಗೆ ನಿಮ್ಮ ಲಾಯರ್ಗೆ ಚೆಕ್ ಮಾಡಿಸಿ, ಒಬ್ರಲ್ಲ ಇಬ್ರು ಲಾಯರ್ ಚೆಕ್ ಮಾಡಿಸಿ, ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಕ್ಯಾಶ್ಗಾದ್ರೂ ಹೋಗ್ಬೋದು. ಇಲ್ಲ ಕ್ಯಾಶ್ ಹೋಗಿದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದಲ್ವಾ ಸರ್? ಡೈರೆಕ್ಟ್ ರೆಡಿ ಇದೆ ಸರ್. ಇವಾಗ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಸುಮಾರು ಜನ ನನಗೆ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಇದನ್ನ, ಮೇಡಮ್ ಇವಾಗ ನಾವು ಸೈಟ್ ತಗೊಂಡಿರ್ತೀವಿ, ಅದಕ್ಕೆ ನಿಮ್ಮ ಹತ್ರ ಇವತ್ತು ಕ್ಲಾರಿಟಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸರ್ ಎಲ್ಲರೂ ಸೈಟ್ ಇವಾಗ ಆಯ್ತು, ನಾವು ಬುಕಿಂಗ್ ಎಲ್ಲ ಮಾಡಿರ್ತೀವಿ ಸರ್. ಒಬ್ರೊಬ್ರು ಹೇಳ್ತಾರೆ, ಕೆಲವ್ರು ನನ್ ಕ್ವಶನ್, ಮೇಡಮ್ ಒಂದು 15-20 ಜನ ತಗೊಂಡಾದ್ಮೇಲೆ ಒಂದೇ ಸಲ ರಿಜಿಸ್ಟರ್ ಮಾಡಿಸ್ತಾರೆ, ಇಲ್ಲ ನಮ್ಮ ಒಬ್ರದೇ ತಗೊಂಡಾದ್ಮೇಲೆ ಒಬ್ರೊಬ್ರದ್ದೇ ಮಾಡ್ಕೊಡ್ತಾರ ಅಂತ ಸುಮಾರು ಜನ ಡೌಟ್ ಇದೆ ಸರ್. ಖಂಡಿತ ಅದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ನೋಡಿ, ಕೆಲವು ಮಾರ್ಕೆಟಿಂಗ್ ಕಂಪನಿಗಳು ಇರೋದು, ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ ಸೈಟ್ ಬರೋದಿಲ್ಲ. ಹೌದು ಸರ್. ಅವ್ರದ್ದು ಒಂದು ರೂಲ್ಸ್ ಇರುತ್ತೆ, 5 ಸೈಟ್ ಮಿನಿಮಮ್ ಕರ್ಕೊಂಡ್ ಬನ್ನಿ, ನಾನು ರಿಜಿಸ್ಟರ್ ಮಾಡ್ತೀನಿ. ಇದು ನಂದೇ ಸ್ವಂತ ಪ್ರಾಪರ್ಟಿ ಇರೋದ್ರಿಂದ ಇವನ್ ಅರ್ಧ ಸೈಟ್ ಕರೀಲಿ ನಾನು ಬಂದು ರಿಜಿಸ್ಟರ್ ಮಾಡ್ಕೊಡ್ತೀರಾ? ನೋಡಲ್ಲ ವೀಕ್ಷಕರೇ, ಇಷ್ಟೊಂದು ಫೆಸಿಲಿಟಿ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ದುರ್ಗಶ್ರೀ ವೆಂಚರ್ಸ್ ಅಲ್ಲಿ ಮಾತ್ರ ಈ ಫೆಸಿಲಿಟಿ ಸಿಗುತ್ತೆ. ಹಾಗೆ ನೀವು ಜಸ್ಟ್ ಒಂದ್ ಸೈಟ್ ತಗೊಂಡ್ರೆ ಸಾಕು, ಕಾಯಂಗೆ ಇಲ್ಲ. ನೆಕ್ಸ್ಟ್ ಡೇನೆ ನಿಮ್ಗೆ ರಿಜಿಸ್ಟರ್ ಕೂಡ ಆಗುತ್ತೆ ನಿಮ್ಮ ಹೆಸರಲ್ಲಿ. ನೆಕ್ಸ್ಟ್ ಇನ್ನೊಂದು 45 days ಅಲ್ಲಿ ಖಾತಾ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಕೊನೆದಾಗ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಖಂಡಿತ ಈ ಜಾಗ ತುಂಬಾ ಉತ್ತಮವಾದಂತದ್ದು ಅಂತ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ಗಾಗ್ಲಿ ಕನ್ಸ್ಟ್ರಕ್ಷನ್ಗಾಗ್ಲಿ ಬನ್ನಿ, ನೀವು ಒಂದ್ಸಲಿ ಸೈಟ್ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ. ಇಲ್ಲ ಇನ್ನ ಬೇರೆ ಪ್ರಾಪರ್ಟೀಸ್ ಇದಾವೆ ನಮ್ಮ ಹತ್ರ, ಅದನ್ನು ತೋರಿಸ್ಕೊಡ್ತೀವಿ. ಬನ್ನಿ, ಎಲ್ಲ ತರ ಬಡ್ಜೆಟ್ ಅಲ್ಲೂ ನಮ್ಮ ಹತ್ರ ಸೈಟ್ ಸಿಗುತ್ತೆ. ನೀವು ಮಿಸ್ ಮಾಡದೆ ಈ ವಿಡಿಯೋ ನೋಡಿದ ತಕ್ಷಣ ಒಂದು ಕಾಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಳ್ಳಿ. ತುಂಬಾ ಮೇಡಮ್ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಿಮ್ಗೆ ತುಂಬಾ ಭರವಸೆ ಇಕ್ಕಿದ್ದಾರೆ. ಅವರು ಪ್ರತಿಯೊಂದು ಕೇಳ್ತಾ ಇರ್ತಾರೆ, ಸರ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆಯಾ? ನಾವು ವಿಡಿಯೋ ಮಾಡ್ಬೇಕಂದ್ರೆ ಫಸ್ಟ್ ನನ್ನನ್ನು ನಂಬ್ಕೊಂಡು ಕಾಲ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆಯಾ ಅಂತ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಮ್ಗೆ ಖುಷಿ ಆಗುತ್ತೆ. ಅಂದ್ರೆ ಇದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದ್ರೆ ಮಾತ್ರ ವಿಡಿಯೋ ಮಾಡ್ತೀವಿ ಅನ್ನೋದು ನಮ್ಗೆ ಖುಷಿ ಕೊಡುತ್ತೆ. ಅದಕ್ಕೆ ನೀವು ಏನು ಯೋಚನೆ ಮಾಡಬೇಡಿ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂತ ಪ್ರಾಪರ್ಟಿನ ನಾವು ತಂದು ಕೊಡ್ತಾ ಇದೀವಿ ನಿಮ್ಗೆ. ಬನ್ನಿ, ಧೈರ್ಯವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಸರ್ ಇವಾಗವರೆಗೂ ಸಾಕಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದಿರಾ. ಹೌದು. ನೆಕ್ಸ್ಟ್ ಅಪ್ಕಮಿಂಗ್ ಯಾವ್ದಾದ್ರು ಇದೆಯಾ ಸರ್? ಖಂಡಿತ ಮಾಡ್ತೀವಿ ಮೇಡಮ್. ಇದು Okay. 50% ಸೇಲ್ ಆಗಿದ ತಕ್ಷಣನೇ ಓಕೆ, ಇನ್ನೊಂದು ಹೊಸ ಲೇಔಟ್ ಮಾಡ್ತೀವಿ. ಹೊಸ ಲೇಔಟ್. ಅದಕ್ಕೆ ನೀವೇ ಬಂದು ವಿಡಿಯೋ ಓಕೆ ಮಾಡಿ ಸರ್, madam. ಯಾಕಂದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಒಂದ್ ಏರಿಯಾ ಇಲ್ಲ ಇನ್ನೊಂದ್ ಏರಿಯಾ ಯಾರು ಸರ್ಚ್ ಮಾಡ್ತಾನೆ ಇರ್ತಾರೆ. ಖಂಡಿತ ಗ್ರಾಹಕರು ಯಾವ ತರ ಕೇಳ್ತಾರೋ ಆ ಓಕೆ, ತರ ಪ್ರಾಪರ್ಟಿನ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಹ್ಮ್. ಒಳ್ಳೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ. ಮಾಡ್ಕೊಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ ಇವತ್ತು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್. ನಮಸ್ಕಾರ.